ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ 600 ಔಟ್ ಆಫ್ 600 ಸ್ಕೋರ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆಯಾ? ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಸ್ಟೂಡೆಂಟ್ಸ್ ನೋಡಿ, ವಿರಾಟ್ ಕೊಹ್ಲಿ ಕೂಡ ಪಾಕಿಸ್ತಾನ ಮೇಲೆ ಮ್ಯಾಚ್ ಆಡಬೇಕಾದ್ರೆ ಇಂಡಿಯಾ ವಿನ್ನಿಂಗ್ ಪರ್ಸೆಂಟೇಜ್ ಜಸ್ಟ್ 1%. ಬಟ್ ವಿರಾಟ್ ಕೊಹ್ಲಿಯ ಮೈಂಡಿನಲ್ಲಿ ಒಂದು ಕ್ಲಿಯರ್ ಪ್ಲಾನ್ ಆಫ್ ಆಕ್ಷನ್ ಇತ್ತು. ಅವನು ಲಾಸ್ಟ್ ಓವರ್ವರೆಗೂ ಮ್ಯಾಚ್ನ ತಗೊಂಡೋಗಿ ಆ ಪ್ಲಾನ್ ಆಫ್ ಆಕ್ಷನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಇಂಡಿಯಾನ ವಿನ್ನಿಂಗ್ ಸೈಡ್ಗೆ ಕರ್ಕೊಂಡು ಹೋಗಿ. ಇದೇ ರೀತಿ ನಿಮಗೂ ಒಂದು ಕ್ಲಿಯರ್ ಪ್ಲಾನ್ ಆಫ್ ಆಕ್ಷನ್ ಇದ್ರೆ ಪಿ ಯು ಸಿಯ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ 600 ಔಟ್ ಆಫ್ 600 ಸ್ಕೋರ್ ಮಾಡ್ಬೋದು. ಸೊ ನಾವು ಯಾವ ಪ್ಲಾನ್ ಆಫ್ ಆಕ್ಷನ್ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್. ಸೊ ಇದರಲ್ಲಿ ಸಿಲೆಬಸ್ನ ಮುಂದೆಯಿಂದ ಓದ್ಕೊಂಡು ಹೋಗೋದು ಸ್ಟೂಡೆಂಟ್ಸ್, ಹಿಂದೆಯಿಂದ ಹೋಗ್ತೀವಿ. ಸೊ ಹಿಂದೆಯಿಂದ ಹೇಗೆ ಹೋಗ್ತೀವಿ ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡ್ತೀವಿ. ನೋಡಿ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಿನ್ನ 7 ದಿನ ಬಾಕಿ ಇದೆ. ಸೊ ಇದರಲ್ಲಿ ಸ್ಯಾಟರ್ಡೆ ಅಂದ್ರೆ 4th ಅಕ್ಟೋಬರ್ ನೀವು ಕಂಪ್ಲೀಟ್ ಇಡೀ ದಿನ ನೀವು ಅನಾಲಿಸಿಸ್ಗೆ ಇಟ್ಕೊಳ್ಳಿ. ಏನನ್ನ ಅನಾಲಿಸಿಸ್ ಮಾಡಬೇಕಿದ್ರಲ್ಲಿ? ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ಅನ್ಕೊಳ್ಳಿ. ಈ ಮ್ಯಾಥ್ಸಿನ ಒಂದು 5 ವರ್ಷದ ಕ್ವಶನ್ ಪೇಪರ್ನ ತಗೊಳ್ಳಿ. ಮಿಡ್ ಟರ್ಮ್ಗೆ ಬರ್ತಾ ಇರುವ ಚಾಪ್ಟರ್ಸ್ಗಳನ್ನ ಒಂದ್ ಕಡೆ ನೋಟ್ ಡೌನ್ ಮಾಡಿ. ಸೊ ಒಂದೊಂದು ಚಾಪ್ಟರ್ ಇಂದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಂದ ಯಾವೆಲ್ಲ ಕ್ವಶನ್ಸ್ಗಳು ಬಂದಿದ್ದಾವೋ ನೋಡಿ ಹಾಗೂ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಪಾಠದಿಂದ ಈ ಕ್ವಶನ್ಸ್ಗಳು ಬರ್ತವೆ. ಸೊ ನಾವು ಸಿಲೆಬಸ್ನ ಓದ್ತಾ ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡಕ್ ಹೋಗ್ತಾ ಇದ್ದೀವಿ. ಕ್ವಶನ್ ಪೇಪರ್ನ ತಗೊಂಡು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ, ಕ್ವಶನ್ ಪೇಪರಿಂದ ಬಂದಿರುವ ಇಂಪಾರ್ಟೆಂಟ್ ಕ್ವಶನ್ಸ್ನ ಅದ್ರ ಮೇಲೆ ಜಾಸ್ತಿ ಒತ್ತನ್ನ ಕೊಟ್ಬಿಟ್ಟು ಆ ಕ್ವಶನ್ಸ್ನ ಓದಿ ನಿಮ್ಮ ಬರ್ತಿರುವ ಮಿಡ್ ಟರ್ಮ್ ಎಕ್ಸಾಮ್ಗೆ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಕೊಟ್ಟಿರೋ ಮ್ಯಾಥ್ಸ್ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ನೀವು ಇನ್ನ ಮಿಕ್ಕಿದ 5 ಸಬ್ಜೆಕ್ಟ್ಗಳು, ಅದರಲ್ಲಿ 2 ಲ್ಯಾಂಗ್ವೇಜಸ್ಗಳಿರ್ತವೆ, 3 ಕೋರ್ ಸಬ್ಜೆಕ್ಟ್ಗಳಿರ್ತವೆ. ಇದೇ ಪ್ರೋಸೆಸ್ನ ನೀವು ಮಾಡಬೇಕು. ಯಾವ ದಿನ? ಸ್ಯಾಟರ್ಡೆ ಇಡೀ ದಿನ ನೀವು ಅನಾಲಿಸಿಸ್ ಮಾಡಿ 6 ಸಬ್ಜೆಕ್ಟಿನ 5 ವರ್ಷದ ಕ್ವಶನ್ ಪೇಪರ್ ತಗೊಂಡು ಮಿಡ್ ಟರ್ಮ್ ಬರ್ತಾ ಇರುವ ಚಾಪ್ಟರ್ಸ್ಗಳನ್ನ ನೋಟ್ ಡೌನ್ ಮಾಡಿಕೊಂಡು ಪ್ರತಿ ಚಾಪ್ಟರಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರೋ ಕ್ವಶನ್ಸ್ನ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತುಂಬಾ ರಿಪೀಟ್ ಆಗ್ತಿದ್ವಲ್ಲ ಆ ಕ್ವಶನ್ಸ್ ಎಲ್ಲ ಮಾರ್ಕ್ ಡೌನ್ ಮಾಡಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ ಸಂಡೇ. ಸೊ ಸಂಡೇ ನೀವೇನ್ ಮಾಡ್ತೀರಂದ್ರೆ ಒಂದು ಟಫ್ ಸಬ್ಜೆಕ್ಟ್, ಒಂದು ಈಸಿ ಸಬ್ಜೆಕ್ಟ್ನ ಮುಗಿಸ್ಬಿಡಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಥ್ಸ್ ಈಸಿ, ಕೆಮಿಸ್ಟ್ರಿ ಕಷ್ಟ ಅಂದರೆ ಸೊ ಸಂಡೇ ದಿನ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಟ್ ಮಾಡಿರ್ತೀರಲ್ವಾ, ಅಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಮುಗಿಸ್ಬಿಡಿ. ನೆಕ್ಸ್ಟ್ ಉಳಿದಿರೋದು ಮಂಡೆಯಿಂದ ಥರ್ಸ್ಡೇವರೆಗೂ. ಸೊ ಈ ಮಂಡೆಯಿಂದ ಥರ್ಸ್ಡೇವರೆಗೂ ನಿಮ್ಮ ಟೈಮ್ನ ನೀವು 3 ಸ್ಲಾಟ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಮೊದಲನೇ ಸ್ಲಾಟು ಬೆಳಿಗ್ಗೆ 5:30 7 ಗಂಟೆಗೆ, ಎರಡನೇ ಸ್ಲಾಟು ಸಾಯಂಕಾಲ 6 ಗಂಟೆಯಿಂದ 9 ಗಂಟೆಗೆ, ಇನ್ನೊಂದು ಸ್ಲಾಟು 9:30 11 ಗಂಟೆಗೆ ಅಥವಾ 9 ಗಂಟೆಯಿಂದ 11:30ವರೆಗೂ ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಸೊ ಈ 3 ಸ್ಲಾಟ್ಗಳಲ್ಲಿ ಸ್ಟೂಡೆಂಟ್ಸ್ ಬೆಳಗಿನ ಸ್ಲಾಟ್ ಇದೆ ಅಲ್ವಾ, ಈ ಸ್ಲಾಟ್ನ ನೀವು ಆದಷ್ಟು ಥಿಯರಿಟಿಕಲ್ ಸಬ್ಜೆಕ್ಟ್ಗೆ ಎತ್ತಿಡಿ. ಸೊ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜಸ್ನ ಓದೋದಾಗಿರ್ಬೋದು ಅಥವಾ ಬಯಾಲಜಿ ಫುಲ್ ಥಿಯರಿಟಿಕಲ್ ಸಬ್ಜೆಕ್ಟ್ ಅದನ್ನು ಓದೋದಾಗಿರ್ಬೋದು. ಸೊ ಬಯಾಲಜಿಯಲ್ಲಿ ಕೆಲವು ಡಯಾಗ್ರಾಮ್ಸ್ಗಳಿದಾವೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಹಾಗೂ ಈ ಸಂಜೆ 6ರಿಂದ 9 ಗಂಟೆ ಸ್ಲಾಟ್ ಇದೆ ನೋಡಿ, ಈ ಸ್ಲಾಟ್ ಅಲ್ಲಿ ಮತ್ತೆ ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಟಫ್ ಅನ್ಸತ್ತಲ್ವಾ ಆ ಸಬ್ಜೆಕ್ಟ್ನ ಸ್ಲಾಟ್ನ 6 to 9 ವರೆಗೂ ಓದಿ. ಮತ್ತೆ ಯಾವ ಸಬ್ಜೆಕ್ಟ್ ಈಸಿ ಅನ್ಸುತ್ತೋ ಅದನ್ನ 9 to 11:30 ಅಥವಾ 9:30 to 11:30 ನೀವು ಯಾವಾಗ ಬೇಕಾದ್ರೂ 3 ಸ್ಲಾಟ್ಸ್ ಅಲ್ಲಿ ಲಾಸ್ಟ್ ಸ್ಲಾಟ್ ಅಲ್ಲಿ ಈಸಿ ಸಬ್ಜೆಕ್ಟ್ನ ಇಟ್ಕೊಳ್ಳಿ. ಸೊ ಈ ತರ ನೀವು ಮಂಡೆಯಿಂದ ಹಿಡಿದು ಥರ್ಸ್ಡೇವರೆಗೂ ಮಾಡಿ. ಸೊ ಫ್ರೈಡೆಯಿಂದ ಏನ್ ಮಾಡ್ತೀರಾ? ಫ್ರೈಡೆಯಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನ 1 ದಿನದ ಹಿಂದೆ ನಮ್ಮ PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಶಾರ್ಟ್ ಲೈವ್ಸ್ನ ಮಾಡ್ತಾ ಇದೀವಿ. ಈ ಲೈವ್ಸು ಟೋಟಲಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಈ ಲೈವ್ಸ್ನ ಜಾಯಿನ್ ಆಗಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮಾರ್ಕ್ಸ್ನ ಬೂಸ್ಟ್ ಮಾಡ್ಕೊಳ್ಳಿ ಹಾಗೂ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ ಅಂತ ಹೇಳ್ತಾ, ಈ ಟೈಮ್ ಟೇಬಲ್ನ ಆದಷ್ಟು ಫಾಲೋ ಮಾಡಿ. ನೀವು ಇಲ್ಲಿ ಅಲ್ಲಿ ವೇರಿ ಮಾಡ್ಕೋಬಹುದು, ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅರ್ಧ ಗಂಟೆ ಹಿಂದೆ ಅರ್ಧ ಗಂಟೆ ಮುಂದೆ ಆಗ್ಬೋದು. ನಿಮ್ಮ ಅನುಕೂಲದ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಓದಿ ಅಂತ ಹೇಳ್ತಾ, ನೆಕ್ಸ್ಟ್ 5ರಿಂದ 6 ದಿನದವರೆಗೆ ಇದೇ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಆಗಿರಬೇಕು, ಇದೇ ನಿಮ್ಮ ಪ್ಲಾನ್ ಆಗಿರಬೇಕು. ಆದಷ್ಟು ಈ ಪ್ಲಾನ್ನ ಫಾಲೋ ಮಾಡಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ. PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ.